ಮಾಧ್ಯಮದ ಎಲ್ಲ ಸ್ನೇಹಿತರೆ, ನಿನ್ನೆ ರಾತ್ರಿ ಮತ್ತು ಇವತ್ತು ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಎರಡೂ ಪಕ್ಷದವರು ಒಟ್ಟಾಗಿ ಪರಿಣಾಮಕಾರಿಯಾಗಿ ಪ್ರಚಾರವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಈ ಒಟ್ಟಿಗೆ ಪ್ರಚಾರ ಮಾಡಬೇಕು ಅಂತಕ್ಕಂಥದ್ದು ಇದು ಚುನಾವಣೆ ಘೋಷಣೆ ಆದಮೇಲೆ ತೆಗೆದುಕೊಂಡಂಥ ನಿರ್ಣಯ ಏನಲ್ಲ. ಸಮ್ಮಿಶ್ರ ಸರ್ಕಾರ ರಚನೆಯಾದಂಥ ಸಂದರ್ಭದಲ್ಲೇ ಎರಡೂ ಪಕ್ಷಗಳ ಮಧ್ಯೆ ಆಗಿದ್ದಂಥ ಅಂಡರ್ಸ್ಟ್ಯಾಂಡಿಂಗ್ ಮುಂದೆ ಬರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ನಾವು ಒಟ್ಟಾಗಿ ಎದುರಿಸಬೇಕು, ಕರ್ನಾಟಕದಲ್ಲಿ ಅಧಿಕ ಸ್ಥಾನಗಳನ್ನು ಗೆಲ್ಲಬೇಕು, ಎರಡೂ ಪಕ್ಷದವರು ಒಟ್ಟಾಗಿ ಸೇರಿ ಆ ರೀತಿಯಾದಂಥ ಮಾತುಕತೆ ಸಮ್ಮಿಶ್ರ ಸರ್ಕಾರ ರಚನೆಯಾದಂಥ ಸಂದರ್ಭದಲ್ಲೇ ಆಗಿತ್ತು. ಅದರ ಪ್ರಯುಕ್ತನೇ ಕರ್ನಾಟಕದಲ್ಲಿ ನಡೆದಂಥ ಉಪಚುನಾವಣೆಗಳು ನಾವು ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ದೇವೆ. ಬಳ್ಳಾರಿ, ಶಿವಮೊಗ್ಗ, ಮಂಡ್ಯ ಲೋಕಸಭಾ ಕ್ಷೇತ್ರಗಳು, ರಾಮನಗರ ಮತ್ತು ಜಮಖಂಡಿ ವಿಧಾನಸಭಾ ಕ್ಷೇತ್ರಗಳು ಇವುಗಳನ್ನು ಜಂಟಿಯಾಗಿ ನಾವು ಎದುರಿಸಿದ್ದೆವು. ಶಿವಮೊಗ್ಗದಲ್ಲಿ ಸ್ವಲ್ಪದರಲ್ಲಿ ನಾವು ಸೋತು, ಉಳಿದ ಕ್ಷೇತ್ರಗಳಲ್ಲಿ ನಾವು ಗೆದ್ದೆವು. ಬಿಜೆಪಿ ಉಳಿದ ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕಾಗಲಿಲ್ಲ. ಮತ್ತೆ ಭಾರಿ ಅಂತರದಿಂದ ಗೆದ್ದೆವು ನಾವು. ಜಮಖಂಡಿನಲ್ಲಿ 39,000 ಅಂತರದಿಂದ, ರಾಮನಗರದಲ್ಲಿ 1,00,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ, ಬಳ್ಳಾರಿನಲ್ಲಿ 2,40,000 ಮತಗಳ ಅಂತರದಿಂದ, ಮಂಡ್ಯದಲ್ಲಿ 3,00,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ, ಶಿವಮೊಗ್ಗದಲ್ಲಿ ಮಾತ್ರ ನಾವು 50,000 ಸೋತು. ಅದು ಏನು ಹಿಂದೆ ಯಡಿಯೂರಪ್ಪನವರು 3,60,000 ಮತಗಳ ಅಂತರದಿಂದ ಗೆದ್ದಿದ್ರು 2014ರಲ್ಲಿ. ನಾವು ಜಂಟಿಯಾಗಿ ಹೋರಾಟ ಮಾಡಿದ ಮೇಲೆ ಆ ವ್ಯತ್ಯಾಸ ಮಾರ್ಜಿನ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಯಿತು. 50,000 ನಾವು ಸೋತ. ಅದನ್ನು ಕೂಡ ಗೆಲ್ತಿದ್ದೋ. ಇನ್ನೂ ಸ್ವಲ್ಪ ಹೆಚ್ಚು ಎಫರ್ಟ್ಸ್ ಹಾಕಿದರೆ ಅದನ್ನು ಕೂಡ ಗೆಲ್ತಿದ್ದವು. ಅದಕ್ಕೆ ಈಗ ಈ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸಂಪೂರ್ಣವಾಗಿ ಸೋಲಿಸಬೇಕು ಕರ್ನಾಟಕದಲ್ಲಿ. ಯಾಕಂದ್ರೆ ಪದೇ ಪದೇ ಭಾರತೀಯ ಜನತಾ ಪಕ್ಷದವರು ಹೇಳ್ತಾ ಇದೆ, ಇಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಮುಕ್ತ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇತ್ತು. ಅದು ಸಾಧ್ಯ ಇಲ್ಲ. ಕೋಮುವಾದಿ ಪಕ್ಷಕ್ಕೆ ಬೆಂಬಲ ಕೊಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇದೆ. ಜಾತ್ಯತೀತ ಮನೋಭಾವ ಇರ್ತಕ್ಕಂಥ, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ, ಅದರ ಪರವಾಗಿರ್ತಕ್ಕಂಥ ಮತದಾರರೇ ಜಾಸ್ತಿ ಇರೋದು ಕರ್ನಾಟಕದಲ್ಲಿ ಯಾವಾಗಲೂ ಕೂಡ. ಈ ಜಾತ್ಯತೀತ ತತ್ವದ ನಂಬಿಕೆ ಇಟ್ಟಿರತಕ್ಕಂಥ ಮತಗಳು ವಿಭಜನೆ ಆಗೋದ್ರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗ್ತಾ ಇದೆ. ಆ ವಿಭಜನೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತಕ್ಕಂಥದ್ದು ಒಟ್ಟಾಗಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಉದ್ದೇಶ. ಮತ್ತು ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದಲ್ಲಿ ಯಾವ ಕಾರಣಕ್ಕೂ ಕೂಡ ಅವರು
ಗೆಲ್ಲಬಾರದು ಈ ಉದ್ದೇಶದಿಂದ ನಾವು ಈ ಚುನಾವಣೆಯನ್ನು ಕೂಡ ಒಟ್ಟಾಗಿ ಎದುರಿಸ್ತಾ ಇದ್ದೀವಿ. ಈಗಾಗಲೇ ಸೀಟ್ಗಳ ಹಂಚಿಕೆ ಆಗಿದೆ. ಅಭ್ಯರ್ಥಿಗಳು ಘೋಷಣೆ ಆಗುತ್ತೆ. ಇನ್ನೊಂದು 2 ದಿನ 3 ದಿನಗಳಲ್ಲಿ ಅಭ್ಯರ್ಥಿಗಳು ಕೂಡ ಘೋಷಣೆ ಆಗ್ತವೆ. ಎಲ್ಲ ಜಿಲ್ಲಾ ಘಟಕಗಳಿಗೆ ನಮ್ಮ ಪಕ್ಷದ ವತಿಯಿಂದ ಕೂಡ ಮತ್ತು JDS ಪಕ್ಷದ ವತಿಯಿಂದ ಕೂಡ ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರುಗಳಿಗೆ, ಬೇರೆ ಬೇರೆ ಲೀಡರ್ಗಳಿಗೆ, ಶಾಸಕರುಗಳಿಗೆ, ಲೋಕಸಭಾ ಸದಸ್ಯರುಗಳಿಗೆ ಪಕ್ಷದ ವತಿಯಿಂದ ಕಟ್ಟುನಿಟ್ಟಿನ ನಿರ್ದೇಶನವು ಹೋಗ್ತದೆ. ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ, ವ್ಯತ್ಯಾಸಗಳಿದ್ದರೂ ಕೂಡ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮರೆತು BJP ಸೋಲಿಸದೇ ನಮ್ಮ ಏಕೈಕ ಗುರಿ. ಅದು ರಾಜ್ಯದ ದೃಷ್ಟಿಯಿಂದ, ರಾಷ್ಟ್ರದ ದೃಷ್ಟಿಯಿಂದ, ಸಂವಿಧಾನ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಈ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತಕ್ಕಂಥ ನಿರ್ದೇಶನ ಕೂಡ ಎಲ್ಲ ಕಡೆ ಹೋಗ್ತದೆ. ಅದ್ರ ಜೊತೆಗೆ ಅವ್ರ ಪಾರ್ಟಿಯಿಂದ ಒಬ್ಬರು, ನಮ್ಮ ಪಾರ್ಟಿಯಿಂದ ಒಬ್ಬರು ಅಬ್ಸರ್ವರ್ಸ್ನ ಕೂಡ ಪ್ರತಿ ಜಿಲ್ಲೆಗೆ ಹಾಕ್ತೀವಿ. ಯಾಕಂದರೆ ಕೋಆರ್ಡಿನೇಷನ್ ಮಾಡ್ತಕ್ಕಂಥದ್ದು ಕೂಡ ಮುಖ್ಯ ಆಗ್ತದೆ. ಯಾಕಂದರೆ ದೇವೇಗೌಡರು ಅವ್ರ ಕಾರ್ಯಕರ್ತರಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡ್ತಕ್ಕಂಥದ್ದು ಒಂದು ಭಾಗ, ನಾವು ನಮ್ಮ ಪಕ್ಷದಿಂದ ಕಟ್ಟುನಿಟ್ಟಿನ ಸೂಚನೆ ಕೊಡ್ತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಗೆ ಅದು ಹಾಗೆಯೇ ಮುಂದುವರ್ಕೊಂಡು ಹೋಗಬೇಕು ಚುನಾವಣೆವರೆಗೆ ಅನ್ನೋ ಕಾರಣಕ್ಕೋಸ್ಕರ, ಮತ್ತು ಅದು ಫಲಪ್ರದ ಆಗಬೇಕು ಸಂಪೂರ್ಣವಾಗಿ ಅನ್ನೋ ಕಾರಣಕ್ಕೋಸ್ಕರ ಅಬ್ಸರ್ವರ್ಸ್ಗಳನ್ನ ಕೂಡ ನಾವು ನೇಮಕ ಮಾಡ್ತೀವಿ. ಸೀನಿಯರ್ ಲೀಡರ್ಸ್ಗಳನ್ನ ಎರಡೂ ಕಡೆಯಿಂದ, ಒಂದೊಂದು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಅವ್ರ ಕಡೆಯಿಂದ ಒಬ್ಬರು, ನಮ್ಮ ಕಡೆಯಿಂದ ಒಬ್ಬರು, ಅದನ್ನು ಕೂಡ ನೇಮಕ ಮಾಡ್ತಕ್ಕಂಥದ್ದು. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರು ಪಕ್ಷ ಏನು ತೀರ್ಮಾನ ಮಾಡಿದೆ, ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ, ನಾವೇನು ತೀರ್ಮಾನಗಳನ್ನು ಮಾಡಿದ್ದೀವಿ, ಹಾಗೆಯೇ JDSನವರು ಏನು ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ನಮ್ಮ ಕಾರ್ಯಕರ್ತರು ಒಪ್ಕೊಂಡು, ಸಂಪೂರ್ಣವಾಗಿ ಒಪ್ಕೊಂಡು ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನನಗಿದೆ. ಯಾಕೆ ನಮ್ಮ ರಾಜಕೀಯ ಎದುರಾಳಿ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಅವರನ್ನು ಸೋಲಿಸಬೇಕಾಗಿರ್ತಕ್ಕಂಥದ್ದು ಇವತ್ತು ರಾಜಕೀಯ ದೃಷ್ಟಿಯಿಂದ ಅನಿವಾರ್ಯ, ಅಗತ್ಯ. ಆ ಕೆಲಸವನ್ನು ಕೂಡ ಮಾಡ್ತೇವೆ. ಇದ್ರ ಜೊತೆಗೆ ಜಂಟಿಯಾಗಿ ಪ್ರಚಾರ ಸಭೆಗಳಲ್ಲೂ ಕೂಡ ಭಾಗವಹಿಸ್ತೀವಿ. ಯಾವುದೇ ಕ್ಷೇತ್ರದಲ್ಲಿ ನಾನು, ದೇವೇಗೌಡರು, ಕುಮಾರಸ್ವಾಮಿ, ದಿನೇಶ್ ಗುಂಡೂರಾವ್ ಅವರು, ಮತ್ತು ಕೆಲವು ಪ್ರಚಾರ ಸಭೆಗಳಲ್ಲಿ ರಾಹುಲ್ ಗಾಂಧಿ ಅವರು, ದೇವೇಗೌಡರು, ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ. ಅದನ್ನು ಪ್ರಥಮವಾಗಿ ಕರ್ನಾಟಕದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ರಾಹುಲ್ ಗಾಂಧಿ ಅವರು ಭಾಗವಹಿಸಲಿಕ್ಕೆ, ಅದರಲ್ಲಿ ದೇವೇಗೌಡರು ಭಾಗವಹಿಸಲಿಕ್ಕೆ, ನಾವೆಲ್ಲರೂ ಕೂಡ ಭಾಗವಹಿಸಲಿಕ್ಕೆ ಮಾಡ್ತಕ್ಕಂಥ ಒಂದು ಮೈಸೂರು, ಬೆಂಗಳೂರಿನ ಆಸುಪಾಸಿನಲ್ಲಿ ಒಂದು ಸಭೆಯನ್ನು ನಾವು ಮಾಡ್ತೀವಿ. ಅದು ಮೋಸ್ಟ್ ಲೈಕ್ಲಿ 31st ಮಾರ್ಚ್, ಮೋಸ್ಟ್ ಲೈಕ್ಲಿ 31st ಮಾರ್ಚ್. ಯಾಕಂದರೆ ಇನ್ನೂ ರಾಹುಲ್ ಗಾಂಧಿ ಅವ್ರದ್ದು ಅವರ ಸಮಯನೂ ಕೂಡ ನಾವು ನೋಡ್ಕೊಂಡು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ದೇವೇಗೌಡರು ಸೂಚಿಸಿದ್ದಾರೆ ಮಾರ್ಚ್ 31ಕ್ಕೆ ಮಾಡೋಣ ಅಂಥೇಳಿ ಅವರು ಸೂಚಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ವೇಣುಗೋಪಾಲ್ಗೂ, ನಮ್ಮ ರಾಜ್ಯದ ಉಸ್ತುವಾರಿ ಜನರಲ್ ಸೆಕ್ರೆಟರಿ AICC ಅವ್ರಿಗೂ ಕೂಡ ನಾವು ಈಗಾಗಲೇ ತಿಳಿಸಿದ್ದೀವಿ. ಮತ್ತು ದೇವೇಗೌಡರು ಮಾತಾಡಿದ್ದಾರೆ, ನಾವು ಮಾತಾಡಿದ್ದೀವಿ. ಇಂದ ರಾಹುಲ್ ಗಾಂಧಿ ಅವರು ಅದಕ್ಕೆ ಸಮಯ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಇಂದ ಮಾರ್ಚ್ 1ನೇ ತಾರೀಕು ಬೆಂಗಳೂರಿನಲ್ಲಿ 31 ಮಾರ್ಚ್ 2019 ಅವತ್ತು ಸಾಯಂಕಾಲ, ಅದು ಜಾಗ ಎಲ್ಲಿ ಅನ್ನೋದು ನಿಗದಿ ಮಾಡ್ತೀವಿ. ಆಮೇಲೆ ಕೂತ್ಕೊಂಡು ಎರಡು ಪಕ್ಷದವ್ರು ಕೂತ್ಕೊಂಡು ಜಾಗ ಎಲ್ಲಿ ಅನ್ನೋದು ನಿಗದಿ ಮಾಡ್ತೀವಿ, ಸಮಯನೂ ಕೂಡ ನಿಗದಿ ಮಾಡ್ತೀವಿ. 31ನೇ ತಾರೀಕು, ಮಾರ್ಚ್ 31ನೇ ತಾರೀಕು ಒಂದು ಐತಿಹಾಸಿಕವಾದಂಥ
ಸಾರ್ವಜನಿಕ ಸಭೆಯನ್ನು ಏರ್ಪಾಡು ಮಾಡ್ತೀವಿ 2 ಪಕ್ಷ. ಅಲ್ಲಿಂದಲೇ ನಮ್ಮ ಚುನಾವಣಾ ರಣಕಹಳೆ ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗಿ ಅದು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಸುತ್ತಮುತ್ತಲ ರಾಜ್ಯಗಳಿಗೂ ಕೂಡ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಸಂದೇಶ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಒಂದು ಮಾಡ್ತೇವೆ. ಅದಾದಮೇಲೆ ನಾವು ಜಂಟಿಯಾಗಿ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಪ್ರಚಾರ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಟ್ಟಿಗೆ ಮಾಡ್ತೀವಿ. ಒಟ್ಟಾರೆಯಾಗಿ 28 ಸ್ಥಾನಗಳನ್ನು ಕೂಡ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. 28 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು. ಅದಕ್ಕೆ ಬೇಕಾದಂಥ ತಯಾರಿ, ಅದಕ್ಕೆ ಬೇಕಾದಂಥ ಪ್ರಚಾರ, ಅದಕ್ಕೆ ಬೇಕಾದಂಥ ಕಾರ್ಯಕರ್ತರ ಮನಸ್ಸನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು, ಕಾರ್ಯಕರ್ತರಲ್ಲಿ ಹುರುಪನ್ನು ತುಂಬತಕ್ಕಂಥದ್ದು, ಆ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ. 2 ಪಕ್ಷದವರು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಮಗೆ ತಿಳಿಸ್ತಾ, ಮತ್ತು ನಿಮ್ಮ ಸಹಕಾರನೂ ಕೂಡ ಇರಬೇಕಾಗ್ತದೆ. ನಿಮ್ಮ ಸಹಕಾರ ಭಾಳ ಮುಖ್ಯ. ಯಾಕಂದರೆ ನಿಮ್ಮ ಸಹಕಾರನೂ ಕೂಡ ಚುನಾವಣೆಯಲ್ಲಿ ನಮ್ಮ ಜೊತೆಯಲ್ಲಿ ಇರಲಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಂಡು ಇಷ್ಟು ಇವತ್ತು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಮುಂದೆ ಭೇಟಿ ಮಾಡ್ತಲೇ ಇರ್ತೀವಿ, ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ. ದೇವೇಗೌಡರಿಗೆ ಮಾತಾಡ್ತಾರೆ. ಕುಮಾರಸ್ವಾಮಿ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.